ನನ್ನೊಲವೇ ನನ್ನೊಲವೇ ನನ್ನಿ ಮನ ಕದ್ದವಳೇ ಪರಿಚಯಿಸು ನನಗೆ ಮುತ್ತಿನ ಮಳೆ ಮಾಲೆಯು ತುಟಿಗಳಿಗೆ ಕನ್ನಡಿ. ಎಲ್ಲರೂ ಬಂದ್ರಿ, ಸಿನಿಮಾ ನೋಡಿ, ಕಮರೊಟ್ಟು ಟೀಮ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಅದೇ ಮೂವಿ ಫಸ್ಟ್ ಹಾಫ್ ಒಂದಷ್ಟು ಕಥೆನ ಗಟ್ಟಿಯಾಗಿ ಕಟ್ಕೊಡುತ್ತೆ. ಸೆಕೆಂಡ್ ಹಾಫಲ್ಲಿ ಸಿಕ್ಕಾಪಟ್ಟೆ ಟ್ವಿಸ್ಟ್ಗಳಿದೆ. ಸೆಕೆಂಡ್ ಹಾಫ್ ಸಿಕ್ಕಾಪಟ್ಟೆ ಎದುರಿಸುತ್ತೆ. ಸೊ ಬನ್ನಿ ಪ್ಲೀಸ್ ಥಿಯೇಟ್ರಿಗೆ ಬಂದು ನೋಡಿ. ನಮ್ಮ ಕಮರೊಟ್ಟು ಟೂನ ನಮ್ಮ ಪರಮೇಶ್ ಸರ್ ಡೈರೆಕ್ಷನ್ ಮಾಡಿದ್ದಾರೆ. ಆಯ್ತು, ನೀವೇನೋ ಕೇಳಿದ್ರೆ ನೆಕ್ಸ್ಟ್ ಹೇಳ್ಬೋದು. ನಂಗೆ ಒಬ್ಬನಿಗೆ ಫುಲ್ ಹೇಳಕ್ಕೆ ಬರಲ್ಲ ಇನ್ನು. ಓಕೆ, ಮೇಕಿಂಗ್ ಬಗ್ಗೆ ಏನು ಅನಿಸ್ತು? ಮೇಕಿಂಗ್ ಅದ್ಭುತವಾಗಿದೆ. ಅದೇ ಹೇಳಿದ್ನಲ್ಲ ನಿಮಗೆ, ಸೆಕೆಂಡ್ ಹಾಫಲ್ಲಿ ಒಂದಷ್ಟು ಕಡೆ ನಿಮಗೆ ಒಂದಷ್ಟು ಟಚಗಳು ಡರ್ಗಳು ಕೊಡುತ್ತೆ. ಬನ್ನಿ ಥಿಯೇಟ್ರಿಗೆ ಬಂದು ನೋಡಿ. ನಾನು ಹೇಳಿದ್ರೆ ಕತೆ ಬಿಟ್ಕೊಡಂಗಾಗುತ್ತೆ ಈಗ, ಯಾಕಂದರೆ ಸಕ್ಸಸ್ ಮೀಟೋ ತುಂಬ ಆದಾಗ ಅದು ಪೂರ್ತಿ ಕತೆ ಬಗ್ಗೆ ಏನೋ ಮಾತಾಡ್ಬೋದು. ಬಟ್ ಈಗ ಏನು ಹೇಳಕ್ಕೆ ಹೋದ್ರೂ ಕತೆ ಬಿಟ್ಕೊಡಂಗ. ನನ್ನ ಕ್ವಶನ್ ಏನಂದ್ರೆ, ನೀವೆಲ್ಲ ಮಾಸ್ ಫಿಲಮ್ ಮಾಡ್ತೀರಾ, ನೋಡಿದ್ವಿ, ವಿಜಯ್ ಜೊತೆಗೆ ತುಂಬಾ ಕ್ಲೋಸ್ ಆಗಿ ಮಾಡ್ತಿರ್ತೀರಾ. ಇದು ಡಿಫ್ರೆಂಟ್ ರೋಲ್, ಹೌದು, ಆರ್ ಮೂವಿ ಅಲ್ಲ. ಸೊ ಅದಕ್ಕೂ ಇದಕ್ಕೂ ಏನು ಡಿಫ್ರೆಂಟ್? ಇಲ್ಲ ಅಂದರೆ ನಾನು ಸರ್ ಜೊತೆ ಕೆಲಸ ಮಾಡಿದ್ದೀನಿ. ಇವ್ರದ್ದು ಟ್ರೀಟ್ಮೆಂಟೇ ಬೇರೆ ಸಿನಿಮಾಗಳಿಗೆ. ಸರ್ದು ಮೊದಲನೇ ಸಿನಿಮಾಲಿ ನಾನು ಕೆಲಸ ಮಾಡಿದ್ದೀನಿ. ನಾನು ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡ್ತಿದ್ದ ಕಾಲ್ಘಟ್ಟ ಅದು. ನನ್ನ ಫಸ್ಟ್ ಮೇನ್ ವಿಲನ್ ಆಗಿ ಮಾಡಿದ್ದೆ ಪರಮೇಶ್ ಸರ್. ಅಲ್ಲಿಂದನೇ ನನ್ನ ಬದುಕು ಬೇರೆ ಥರದ್ದಾಗಿದ್ದು. ಅಲ್ಲಿವರೆಗೂ ಏನೋ ಮಾಡ್ತಿದ್ದೆ ಕೆಲಸ. ಅದಾದಮೇಲೆ ಅಲ್ಲಿಂದ ಏನೋ ಒಂದಷ್ಟು ಬದಲಾವಣೆಗಳು. ಇವ್ರದ್ದು ಟ್ರೀಟ್ಮೆಂಟ್ಗಳೇ ಬೇರೆ, ಇವ್ರ ಸ್ಟೈಲ್ ಆಫ್ ಮೇಕಿಂಗೇ ಬೇರೆ ಸರ್ದು. ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಥಿಯೇಟ್ರಿಗೆ ಬಂದು ನೋಡಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಚೆನ್ನಾಗಿತ್ತು ಮೂವಿ. ಭಯ ಆಯಿತು, ತುಂಬ ಪ್ಲೇಸಸಲ್ಲಿ ತುಂಬ ಸ್ಕೇರ್ ಜಂಪ್ ಥರ ಭಯ ಆಯಿತು. ಆ್ಯಂಡ್ ಪ್ರಿಯಾಂಕಾ ಮ್ಯಾಮ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದಾರೆ, ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ವೆರಿ ಬ್ಯೂಟಿಫುಲ್. ಓವರ್ ಆಲ್ ರೇಟಿಂಗ್ ಕೊಡೋದಾದ್ರೆ 10ಗೆ ಎಷ್ಟು ಕೊಡ್ತೀರಾ? ಓವರ್ ಆಲ್ ರೇಟಿಂಗ್ ಕೊಡಬೇಕಂದ್ರೆ 9. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. ಆಬ್ವಿಯಸ್ ಥಿಂಗ್ಸ್ ನಾನು ಬೇರೇನು ಹೇಳೋಕ್ಕಾಗಲ್ಲ, ಬಿಕಾಸ್ ಬಂದು ನೋಡಬೇಕು. ಆಫ್ಟರ್ ಅ ಲಾಂಗ್ ಟೈಮ್ ಹಾರರ್ ಮೂವಿ ಬಂದಿದೆ, ಗುಡ್ ಕೈಂಡ್ ಆಫ್. ಬಂದು ನೋಡಿ, ಫ್ಯಾಮಿಲಿ ಜೊತೆ ಬನ್ನಿ, ಎಂಟರ್ಟೈನ್ ಆಗೇ ಆಗ್ತೀರಾ. ಪ್ರಿಯಾಂಕಾ ಮ್ಯಾಮ್ದು ನ್ಯೂ ಲುಕ್ಗೋಸ್ಕರ ಆದರೂ ನೀವು ಬರಲೇಬೇಕು ಎನಿ ಹೌ. ಆ್ಯಂಡ್ ಖಂಡಿತವಾಗ್ಲೂ ಬಂದು ನೋಡಿ, ಸಪೋರ್ಟ್ ಮಾಡಿ ಕನ್ನಡ ಇಂಡಸ್ಟ್ರಿಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಹೇಳ್ತೀರಾ? ತುಂಬ ಚೆನ್ನಾಗಿತ್ತು. ಥ್ರಿಲ್ಲಿಂಗು, ಲಾರ್ಜಲ್ ಆ್ಯಕ್ಷನ್ನು, ಸಸ್ಪೆನ್ಸು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಎಲ್ಲ ಹೊಸಬ್ರು. ನಾನು ರೀಸೆಂಟಾಗಿ ಇಂಗ್ಲೀಷ್ ಮೂವೀಸ್ಗೆಲ್ಲ ಹೋಗಿದ್ದೆ. ನಾನು ಟ್ರೈಲರ್ ನೋಡ್ಕೊಂಡು ಬಂದೆ. ನನಗೆ ಭಯ ಆಗ್ತಾಯಿತ್ತು. ಚಿಕ್ಕ ಹುಡುಗರಂತೂ ಫುಲ್ಲು. ಬಟ್ ವಯಸ್ಸು ಒಂದು 70 ವರ್ಷ ಆದವ್ರು ಬರೋಕ್ಕೆ ಹೋಗ್ಬಿಡಿ, ಹಾರ್ಟ್ ಅಟ್ಯಾಕ್ ಆಗುತ್ತೆ 100%. ತುಂಬ ಚೆನ್ನಾಗಿದೆ. 5 ಸ್ಟಾರ್ಗೆ 10 ಸ್ಟಾರ್ ರೇಟಿಂಗ್ ಕೊಡ್ತೀನಿ. ನನಗೆ ಫಿಲಮ್ ಮುಗ್ದಿದೆ ಗೊತ್ತಾಗಲಿಲ್ಲ, ಇಂಟರ್ವ್ಯೂಲ್ ಬಂದಿದೆ ಲೈಟ್ ಹಾಕಿದ್ಮೇಲೆ ಗೊತ್ತಾಗಿದೆ. ತುಂಬ ಬ್ಯೂಟಿಫುಲ್, ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಆಲ್ ದ ಬೆಸ್ಟ್. ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಮಾತ್ರ ಫಿಲಮ್ ಮಾತ್ರ ಕುತ್ಕೊಂಡು ಅವ್ರು ಲೈಟ್ ಹಾಕ್ದಾಗೆ ಗೊತ್ತಾಗಿದ್ದು ಫಿಲಮ್ ಮುಗೀತು ಅಂತ. ತುಂಬ ಚೆನ್ನಾಗಿತ್ತು. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಆಫ್ಟರ್ ಲಾಂಗ್ ಟೈಮ್ ಕನ್ನಡದಲ್ಲಿ ಈ ಥರದ್ದೊಂದು ಮೂವಿ ಬಂದಿರಲಿಲ್ಲ. ಕಾಂತಾರನೇ ಲಾಸ್ಟು, ಅದ್ರಲ್ಲಿ ಈ ಥರ ಭಯ ಆಗಿರಲಿಲ್ಲ. ಬಟ್ ಇದಂತೂ ಒಳ್ಳೆ ತುಂಬ ಸಖತ್ ಎಕ್ಸ್ಪೀರಿಯೆನ್ಸ್ ಕೊಡ್ತು ನನಗೆ. ಥ್ಯಾಂಕ್ ಯು. ಕ್ವಶನ್ ಇದೆ, ಏನಂದರೆ ಕನ್ನಡದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಬರಲ್ಲ ಅಂತ ಹೇಳ್ತಾರೆ. ಸೊ ನಿಮ್ಮ ಅಭಿಪ್ರಾಯನ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಮೂವಿ ಒಳ್ಳೆ ಕಾಂಟೆಂಟ್ ಬರುತ್ತೆ, ಕೆಲವು ಸತಿ ಮೇಕಿಂಗ್ ಚೆನ್ನಾಗಿ ಮಾಡಲ್ಲ, ಕಾಂಟೆಂಟ್ ಚೆನ್ನಾಗಿ ಬರುತ್ತೆ. ಬಟ್ ಐ ಥಿಂಕ್ ಇತ್ತೀಚೆಗೆ ತುಂಬ ಒಳ್ಳೆ ಕ್ವಾಲಿಟಿ ಫಿಲ್ಮ್ಸ್ ಕೂಡ ಬರ್ತಿದೆ. ಸೊ ಅದು ಒಂದು ಮಿತ್ ನಾವು ಬ್ರೇಕ್ ಮಾಡಬೇಕು. ಸ್ಟಾರ್ಟಿಂಗ್ ವಿತ್ ಆಲ್ ದ ಮೂವೀಸ್ ದಟ್ ಹ್ಯಾವ್ ಡನ್ ವೆಲ್, ಲೈಕ್ KGF ಆಗಲಿ, ಕಾಂತಾರ ಆಗಲಿ, ಆ್ಯಂಡ್ ದೇ ಆರ್ ಆಲ್ ಫೋಕಸಿಂಗ್ ಆನ್ ಗುಡ್ ಮೇಕಿಂಗ್ ಬಿಗ್ ಇಂಟರ್ನ್ಯಾಷನಲ್ ಲೆವೆಲ್ ಸಿನಿಮಾ. ಸೊ ನಾವು ಆ ಒಂದು ಪ್ಲ್ಯಾಟ್ಫಾರ್ಮ್ ನಾವು ಕ್ರಿಯೇಟ್ ಮಾಡಿ ಆ ಒಂದು ಟಾರ್ಗೆಟ್ ಇಡಬೇಕು, ದಟ್ ಎಲ್ಲ ಮೂವೀಸ್ಗೆ ಒಳ್ಳೆ ಕ್ವಾಲಿಟಿ ಮಾಡಬೇಕು ನಾವು. ಓಕೆ ಮ್ಯಾಮ್, ನೆನ್ನೆ ವೈಷ್ಣವಿ ಥಿಯೇಟ್ರಲ್ಲಿ ನಿಮ್ಮ ಮೂವಿ ನೋಡಿದೆ. ಆ ಮೂವಿಲಿ ನಿಮ್ಮ ಒಂದೊಂದು ಮೂಮೆಂಟು ಪ್ರೇಕ್ಷಕರಿಗೆ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ. ನೆಕ್ಸ್ಟ್ ಏನು ಮಾಡ್ತಾರೆ? ಈ ಮೂವಿ ಆ್ಯಕ್ಚುಲಿ ಹಾರರ್ ಜಾನರ್, ಬಟ್ ಇಟ್ಸ್ ಆಲ್ಸೋ ಪ್ಯಾರಾನಾರ್ಮಲ್. ಸೊ ಅದರಲ್ಲಿ ಇದು ಸ್ವಲ್ಪ ಆರ್ಟಿಸ್ಟಿಕ್ ಆಗಿ ಮಾಡಿದ್ದಾರೆ ಅವರು. ಕಂಪ್ಲೀಟ್ಲಿ ಜಂಪ್ ಸ್ಕೇರ್ಸ್ ಮೇಲೆ ಹೋಗಲಿಲ್ಲ. ಒಂದು ಒಳ್ಳೆ ಕತೆ ಇದೆ, ಇಮೋಷನ್ಸ್ ಇದೆ, ರೊಮ್ಯಾನ್ಸ್ ಇದೆ. ಸೊ ಬರೀ ಹಾರರ್ ಅಂತ ಹೇಳೋಕ್ಕಾಗಲ್ಲ. ನನ್ನ ಕ್ಯಾರೆಕ್ಟರ್ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್. ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ ಈ ಥರ ಪಾತ್ರ. ಸೊ ತುಂಬ ಖುಷಿ ಆಗ್ತಿದೆ. ಆದರೆ ಎಲ್ಲರೂ ಖುಷಿ ಪಡ್ತಿದ್ದಾರೆ ನೋಡಿ, ಎಲ್ಲರೂ ಇಷ್ಟಪಡ್ತಿದ್ದಾರೆ ಅಂತ ಖುಷಿ ಆಗ್ತಿದೆ. ಓವರ್ ಆಲ್ ಲಾಸ್ಟ್ ಕ್ವಶನ್, ಈ ಮೂವಿ ಏನಕ್ಕೆ ನೋಡಬೇಕು? ಐ ಥಿಂಕ್ ಬಿಕಾಸ್ ಇದು ಒಂದು ಒಳ್ಳೆ ಸ್ಟೋರಿ ವಿತ್ ಪ್ಯಾರಾನಾರ್ಮಲ್ ಇವೆಂಟ್ಸ್ ಆ್ಯಂಡ್ ಅಕರೆನ್ಸಸ್ ನಾವು ಹೇಳೋಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಐ ಥಿಂಕ್ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಆಗಿದೆ. ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಡೈರೆಕ್ಟರ್ ಪರಮೇಶ್ ಅವ್ರದ್ದು ತುಂಬ ಹಾರ್ಡ್ ವರ್ಕ್ ಇದೆ. ಈಸ್ ವರ್ಕ್ ವೆರಿ ಹಾರ್ಡ್ ಫಾರ್ 3 years. ಒಂದು ಒಳ್ಳೆ ಟೆಕ್ನಿಕಲಿ ಸೌಂಡ್ ವಿತ್ ಗುಡ್ ಇಮೋಷನ್ಸ್ ಒಂದು ಕತೆ. ಸೊ ಎಲ್ಲರೂ ಕುಟುಂಬ ಸಮೇತ ನೋಡೋ ಥರ ಇದೆ ಮೂವಿ. ಥ್ಯಾಂಕ್ ಯು ಮ್ಯಾಮ್. Thank you. Very nice movie. Overall very good movie. Everybody has to watch. Making is good, sound effects, acting, everything is very good. I think everybody has to watch it. ಥ್ಯಾಂಕ್ ಯು ಮ್ಯಾಮ್. ಸರ್, ಹೇಗಿದೆ ಮೂವಿ? ಮೂವಿ ಚೆನ್ನಾಗಿದೆ. ಈಗ ಲೇಟೆಸ್ಟಾಗಿ ಬಂದಿರೋ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ಸಸ್ಪೆನ್ಸು ಹೊಸ ಥರ ಇದೆ. ಬಟ್ ಕ್ಯಾಮ್ರಾ ವರ್ಕ್ ಭಾಳ ಅದ್ಭುತವಾಗಿದೆ. ಸೀನರಿ ಚೆನ್ನಾಗಿದೆ. ಸಿನಿಮಾ ನೋಡ್ಬೋದು. ಮೇಕಿಂಗ್ ಎಲ್ಲ ಆಗಿದೆ.
ಮೇಕಿಂಗ್ ಭಾಳ ಚೆನ್ನಾಗಿದೆ. ಓಕೆ. ಓವರ್ ಆಲ್ 10ಗೆ ರೇಟಿಂಗ್ ಕೊಡೋದಾದ್ರೆ ಎಷ್ಟು ಕೊಡ್ತೀರಾ? 8 ಕೊಡ್ತೀನಿ. 8 ಕೊಡ್ತೀರಾ? ತುಂಬ ಚೆನ್ನಾಗಿದೆ ಆ್ಯಂಡ್ ಡೈರೆಕ್ಷನ್ ಪರ್ಮಿಸ್ ಸೂಪರ್. ಅಲ್ಲದೆ ಪ್ರಿಯಾಂಕಾ ಮೇಡಮ್, ರಾಘವೇಂದ್ರ ರಾಜ್ಕುಮಾರ್, ತುಂಬ ಕಲಾವಿದರು ಎಲ್ಲ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ನಿಮಗೆ ತುಂಬ ಮೈಂಡಲ್ಲಿ ಇಂಪ್ಯಾಕ್ಟ್ ಆಗೋ ಥರ ಯಾವ ಕ್ಯಾರೆಕ್ಟರ್ ಇದೆ? ಎಲ್ಲ ಪಾತ್ರಗಳಿದೆ. ಪ್ರಿಯಾಂಕಾ ಮೇಡಮ್ದು ತುಂಬ ಇಷ್ಟ ಆಯಿತು. ಸೊ ತುಂಬ ಕನೆಕ್ಟ್ ಆದರು. ಅದು ಅಲ್ಲದೆ ಎಲ್ಲ ಪಕ್ಕದಲ್ಲೆಲ್ಲ ನೋಡ್ತಾ ಇದ್ದೆ ಎಕ್ಸ್ಪ್ರೆಷನ್ಸ್ ಎಲ್ಲ. ಸೊ ಹೆದರ್ಕೊಳ್ಳೋದು ಆ ಥರದ್ದೆಲ್ಲ ಆಗ್ತಾ ಇತ್ತು. ತುಂಬ ಚೆನ್ನಾಗಿದೆ. ಒಳ್ಳೆ ಆಡಿಯನ್ಸ್ಗೆ ಏನು ಸಜೆಸ್ಟ್ ಮಾಡ್ತೀರಾ ಸರ್? ಹೋಗಿ ಖಂಡಿತ ಫಿಲ್ಮ್ ನೋಡಿ ಈ ಥರ ಫಿಲ್ಮ್ಗಳನ್ನ. ಸೊ ಥಿಯೇಟ್ರಲ್ಲೇ ಹೋಗಿ ನೋಡಿ. ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿರುತ್ತೆ ಸಿನಿಮಾ. ಸೊ ಹೋಗಿ ಎಲ್ಲರೂ ನೋಡಿ. ಸೊ ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಮೂವಿ ಸಖತ್ತಾಗಿತ್ತು. ಮತ್ತೆ ಮತ್ತೆ ನೋಡ್ಬೋದು ಅನಿಸುತ್ತೆ. ಚೆನ್ನಾಗಿತ್ತು. ಮೇಕಿಂಗ್ ಎಲ್ಲ ಹೇಗಿದೆ? ಸಖತ್ತಾಗಿದೆ. ಸೀನ್ರಿ ಎಲ್ಲ ತುಂಬ ಚೆನ್ನಾಗಿದೆ. ಲಾಸ್ಟ್ ಸೀನ್ ಅಂತೂ ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ತುಂಬ ಆಕ್ಟರ್ಸು ಹೊಸ್ದಾಗೆ ಆಕ್ಟ್ ಮಾಡಿದ್ದಾರೆ. ಅವ್ರ ಬಗ್ಗೆ ಏನು ಹೇಳ್ತೀರಾ? ಹೊಸ್ದಾಗಿ ಆ್ಯಕ್ಟ್ ಮಾಡಿರೋರೆಲ್ಲ ತುಂಬ ಚೆನ್ನಾಗಿದ್ದಾರೆ. ಅಂದರೆ ಈ ಮೂವಿನಲ್ಲೆಲ್ಲ ಆ್ಯಕ್ಟ್ ಮಾಡಿ ಹೀರೋಯಿನ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೋ ಹೊಸಬ್ರೇ ಚೆನ್ನಾಗಿ ಮಾಡಿದ್ದಾರೆ. ಮೇಡಮ್ ರೇಟಿಂಗ್ ಕೊಡೋದಾದ್ರೆ ಔಟ್ ಆಫ್ 10ಗೆ ಎಷ್ಟು ಕೊಡ್ತೀರಾ? 9. 10 out of 10. 9.5. ಫಿಲಮ್ ಚೆನ್ನಾಗಿತ್ತು, ಎಲ್ಲರೂ ನೋಡಿ. ಮೇಕಿಂಗ್ ಎಲ್ಲ ಹೇಗಿದೆ? ತುಂಬ ಚೆನ್ನಾಗಿದೆ. ಪ್ರಿಯಾಂಕಾ ಉಪೇಂದ್ರ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಆಡಿಯನ್ಸ್ಗೆ ಏನು ಸಜೆಸ್ಟ್ ಮಾಡ್ತೀರಾ? ಬಂದು ಫಿಲಮ್ ನೋಡಿ, ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ, ಲಾಸ್ಟಲ್ಲಿ ಸಸ್ಪೆನ್ಸ್ ಗೊತ್ತಾಗುತ್ತೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಕಮರೋ 2 ನಾನು ಚೆನ್ನಾಗಿದ್ದೀನಿ. ಕಮರೋ 2 ನೋಡ್ಕೊಂಡು ಸ್ವಲ್ಪ ಭಯ ಆಯಿತು. ಆ್ಯಂಡ್ ಗುಡ್, ಇಟ್ಸ್ ಗುಡ್ ಟ್ರೈ ಕನ್ನಡಕ್ಕೆ. ಯಾಕಂದರೆ ಈ ಥರದ್ದು ಬಾಲಿವುಡ್ಡಲ್ಲಿ ಬರ್ತಾ ಇತ್ತು. ಕನ್ನಡದಲ್ಲಿ ಈ ಥರ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಮತ್ತು ಸಬ್ಕಾನ್ಷಿಯಸ್ ಟ್ರಾವೆಲ್ ಅದೆಲ್ಲ ಸ್ವಲ್ಪ ಯುನೀಕ್ ಆಗಿದೆ. ಸೊ ಈಗಿನ ಎಷ್ಟೋ ಕಾಮಿಡಿ ಮತ್ತು ಫ್ಯಾಮಿಲಿ ಸಿನಿಮಾಗಳ ಮಧ್ಯೆ ಈ ಥರ ಒಂದು ಸಸ್ಪೆನ್ಸ್ ಹಾರರ್ ಇರೋ ಸಿನಿಮಾ ಬಂದಿರೋದು ತುಂಬ ಖುಷಿ. ಅದರಲ್ಲೂ ಪ್ರಿಯಾಂಕಾ ಮ್ಯಾಮ್ ಹ್ಯಾವ್ ಡನ್ ವೆರಿ ನೈಸ್ ಆ್ಯಂಡ್ ಸಟಲ್ ರೋಲ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಬೇರೆ ಅದರ್ ವೆರಿ ಕಪಲ್ ಆಫ್ ಕ್ಯಾರೆಕ್ಟರ್ಸ್ ಇನ್ ದ ಮೂವಿ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಸಿನಿಮಾ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಮೇಡಮ್ ಮೇಕಿಂಗ್ ಬಗ್ಗೆ ಹೇಳೋದಾದ್ರೆ ಇಟ್ಸ್ ನೈಸ್ ಕ್ವೈಟ್. ಈಗ ಇವಾಗ ಅಲ್ಲಿ ಆ ಸಿನಿಮಾಲಿ ಯಾವುದೇ ರೀತಿ ಸಾಂಗ್ ಇಲ್ಲ, ಕಾಮಿಡಿ ಇಲ್ಲ, ಫೈಟ್ ಇಲ್ಲ. 2 ಗಂಟೆಗಳ ಕಾಲ ನೀವು ಆ ಒಂದು ಸಬ್ಜೆಕ್ಟು ಮತ್ತು ಆ ಒಂದು ಯಾವ ಥರ ಭಯ ಪಡಿಸ್ಬೇಕು ಮತ್ತು ಏನಿದೆ ಅದನ್ನೇ ತೋರಿಸ್ಬೇಕು. ಅದನ್ನು ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಓವರ್ ಆಲ್ ಆಗಿ 10ಗೆ ರೇಟಿಂಗ್ ಕೊಡೋದಾದ್ರೆ ಎಷ್ಟು ಕೊಡ್ತೀರಾ? 10ಗೆ ಐ ಕ್ಯಾನ್ ಗಿವ್ 7.5 ಆನೆಸ್ಟ್ಲಿ. ಥ್ಯಾಂಕ್ ಯು ಮ್ಯಾಮ್. ಕಮರು 2 ರಿಲೀಸ್ ಆಗಿದೆ ಈ ಫ್ರೈಡೆ. ನೋಡಿರೋರೆಲ್ಲ ತುಂಬ ಇಷ್ಟಪಡ್ತಾ ಇದ್ದಾರೆ. ಇವಾಗ ಬರ್ತಾ ಇರೋ ಸಿನಿಮಾಕ್ಕಿಂತ ತುಂಬ ಡಿಫ್ರೆಂಟ್ ಜಾನರ್ ಇದು. ಪ್ಯಾರಾನಾರ್ಮಲ್, ಕನ್ನಡದ ಫಸ್ಟ್ ಪ್ಯಾರಾನಾರ್ಮಲ್ ಸಿನಿಮಾ ಇದು. ಜೋಕ್ಸ್ ನೋಡಿರ್ತೀರಾ, ಆ್ಯಕ್ಷನ್ ನೋಡಿರ್ತೀರಾ. ಇದು ಬಂದು ಥಿಯೇಟ್ರಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ. ಮ್ಯಾಮ್ ಒಂದು ಲೈನಲ್ಲಿ ಹೇಳೋದಾದ್ರೆ ಈ ಮೂವಿ ಏನಕ್ಕೆ ನೋಡಬೇಕು? ಫಾರ್ ಅ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಒಂದು ಕ್ಯಾರೆಕ್ಟರು ಮತ್ತು ನಾವು ಶೂಟ್ ಲೊಕೇಶನ್ ಇರ್ಬೋದು, ನಾವು ಮಾಡಿರೋ CG ವರ್ಕ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಎಲ್ಲದಕ್ಕೂ ನೀವು ಬಂದು ಥಿಯೇಟರಲ್ಲಿ ನೋಡಲೇಬೇಕು. ಫಾರ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಹಾಯ್ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ನೆನ್ನೆ ಮೂವಿ ನೋಡ್ಕೊಂಬಂದಿದ್ದೀನಿ ನಿಮ್ದ. ಓಕೆ. ನಿಮ್ಮ ಕ್ಯಾರೆಕ್ಟ್ರು ಮಾಣಿ ಅಂತ ಫೇಮಸ್ ಆಗಿದೆ. ಆಕ್ಚುಲಿ ಮೂವಿಲಿ ನಾವು ಇದ್ದೀವಿ, ನಿಮ್ನ ಹ್ಯಾಂಗ್ ಮಾಡಿರ್ತಾರಲ್ವಾ ಆ ಟೈಮಲ್ಲಿ ಹಿಂದ್ಗಡೆ ನಾವು ನಿಂತಿದ್ದೀವಿ. ಓಕೆ. ಸೊ ನೀವು ಮೂವಿ ಬಗ್ಗೆ ಹೇಳೋದಾದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆಡಿಯನ್ಸ್ ಏನಕ್ಕೆ ಬಂದು ನೋಡಬೇಕು? ಇಲ್ಲ, ಇದೊಂದು ಡಿಫ್ರೆಂಟ್ ಜಾನರ್. ಬಿಕಾಸ್ ಹಾರರು ಅನ್ನೋದಕ್ಕಿಂತ ಹಾರರ್ ಪ್ಯಾರಾನಾರ್ಮಲ್ ಸಿನಿಮಾ ಇದು. ಸೊ ಇದು ಸ್ವಲ್ಪ ನನಗೆ ಅನಿಸೋದು ನಾರ್ಮಲ್ ಆಡಿಯನ್ಸ್ಗೆ ಸ್ವಲ್ಪ ಕಷ್ಟ ಆಗ್ಬೋದೇನೋ. ಬಟ್ ತುಂಬ ಅಂದರೆ ಇದು ಟೆಕ್ನಿಕಲಿ ಸ್ವಲ್ಪ ಸ್ಟ್ರಾಂಗ್ ಇರುವಂಥ ಒಂದು ಕಂಟೆಂಟು. ಈಗ ಇವತ್ತಿನ ಒಂದು ಶೋ ಅಲ್ಲಿ ನಾನು ಏನಂತಂದರೆ ಹೌಸ್ಫುಲ್ ಆಗಿತ್ತು ಇಲ್ಲಿ ಒರಿಯನ್ನಲ್ಲಿ. ಸೊ ನನಗೆ ಇವತ್ತಿನ ಒಂದು ರಿಯಾಕ್ಷನ್ಸು ಅಲ್ಲಿ ಹೌಸ್ಫುಲ್ ಆಗಿತ್ತು. ಇಲ್ಲಿ ಸ್ವಲ್ಪ ನನಗೆ ಏನಂತಂದರೆ ಇದು ಮೇ ಬಿ ಸ್ವಲ್ಪ ಸ್ವಲ್ಪ ಸಿನಿಮಾದ ಬಗ್ಗೆ ಸ್ವಲ್ಪ ಟೆಕ್ನಿಕಲಿ ಗೊತ್ತಿರೋವರಿಗೆ ಇದು ಸಡನ್ನಾಗಿ ರೀಚ್ ಆಗುತ್ತೆ ಅಂತ. ಮಿಕ್ಕಿದವರಿಗೆ ಸ್ವಲ್ಪ ಏನೋ ಇದಾಗ್ಬೋದು ಅಂತ ಅನಿಸುತ್ತೆ ನನಗೆ. ಅದರ್ ದೆನ್ ಇವತ್ತು ನನಗೆ ಎಲ್ಲರೂ ಬಂದು ಮಾತಾಡಿದ್ರು, ಸೊ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅದು ಇದು ಅಂತ. ಟೆಕ್ನಿಕಲಿನೂ ಅವರಿಗೆ ಎಲ್ರಿಗೂ ಇಷ್ಟ ಆಗಿದೆ. ಎಸ್ಪೆಷಲಿ ನೀವೇ, ಈಗ ನನಗೆ ಗೊತ್ತಿಲ್ಲ, ಆ್ಯಕ್ಚುಲಿ ಸೀರಿಯಸ್ಲಿ ಗೊತ್ತಿರಲಿಲ್ಲ ನೀವು ನನ್ನ ಬ್ಯಾಕ್ ಸೈಡಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀರಾ ಅಂತ. ನಿಮ್ಮನ್ನು ಹ್ಯಾಂಗ್ ಮಾಡಿರ್ತಾರೆ, ನಾವು ಕೆಳಗಡೆ ನಿಂತಿರ್ತೀವಿ. ಎಕ್ಸಾಕ್ಟ್ಲಿ. ಸೊ ಅದು ಇವತ್ತು ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಯ್ತು. ಬಿಕಾಸ್ ಅಂದರೆ ಈಗ ನೀವೇ ನನ್ನನ್ನು ಬಂದು ಫೈಂಡ್ ಔಟ್ ಮಾಡಿದ್ದೀರಾ ಅಂತಂದರೆ ನಾನು ಆ ಕ್ಯಾರೆಕ್ಟ್ರಿಗೆ ಒಂದು ಜಸ್ಟಿಸ್. ಮೂವಿ ನೋಡುವಾಗ ಮೇಕಿಂಗ್ ಟೈಮಲ್ಲಿ, ಶೂಟಿಂಗ್ ಟೈಮಲ್ಲಿ ನೀವು ಯಾರಂತ ಗೊತ್ತಿರಲಿಲ್ಲ ನಮಗೆ. ಓಕೆ. ಇದರಲ್ಲಿ ನನಗೆ ತುಂಬ ಇಂಪ್ಯಾಕ್ಟ್ ಆಗಿದೆ ಅಂದರೆ ಮಾಣಿ ಕ್ಯಾರೆಕ್ಟರ್. ಮಾಡಿ ಅಂತ ತುಂಬ ನೇಮ್ ಬರುತ್ತಲ್ಲ. ಸೊ ಅಲ್ಲಿಮೇಲೆ ನಿಮ್ಮ ಬ್ರದರ್ ಜೊತೆ ಅದು ಕೋಆರ್ಡಿನೇಷನ್ ಎಲ್ಲ ಇಷ್ಟ ಆಯಿತು. ಸೊ
ಇಲ್ಲ ಅದು ನನಗೂ ಅದೇ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಿಕಾಸ್ ಒಬ್ಬ ಆರ್ಟಿಸ್ಟಿಗೆ ಏನು ಬೇಕು ಅಂತಂದರೆ ನಾನು ಒಳಗಡೆ ಹೋಗಬೇಕಾದ್ರೆ ಯಾರು ಅಷ್ಟೊಂದು ಮಾತಾಡಿಸಲಿಲ್ಲ. ಹೊರಗಡೆ ಬಂದ ಮೇಲೆ ಎಲ್ಲರೂ ಬಂದು ನನ್ನ ಹತ್ರ ಸೆಲ್ಫಿ ತೊಗೊಳ್ಳೋದಾಗಲಿ ಅಥವಾ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ, ಇದು ಆರ್ಟಿಸ್ಟಿಗೆ ಇದಕ್ಕಿಂತ ದೊಡ್ಡ ಒಂದು ಗಿಫ್ಟು ಯಾವುದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆ ತೃಪ್ತಿ ಇದೆ ನನಗೆ. ಓಕೆನಾ, ಸಿನಿಮಾನೂ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ನೋಡಿ ನಿಮ್ಮ ಅನಿಸಿಕೆಗಳನ್ನು ಹೇಳಿ, ಹಾಗೆ ನಿಮ್ಮ ಫ್ಯಾಮಿಲೀಸು ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ತೋರಿಸಿ ಸಿನಿಮಾನ. ಸೊ ಅವರ ಕಮೆಂಟ್ಗಳನ್ನು ಹೇಳಿ. ಥ್ಯಾಂಕ್ ಯು ಸರ್. ಇವತ್ತು ಕಮರೋಟು ಪಿಕ್ಚರು ನಮ್ಮ ಆಡಿಯನ್ಸ್ ಇಷ್ಟೊಂದು ಸಕ್ಸಸ್ ಮಾಡಿದ್ದಾರೆ ಅಂತ ಅಂದರೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ನನಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಶುಕ್ರವಾರ ವೀರೇಶ್ ಥಿಯೇಟ್ರು ಹೌಸ್ಫುಲ್ಲು, ನಿನ್ನೆ ಹೌಸ್ಫುಲ್ಲು, ಇವತ್ತೂ ಹೌಸ್ಫುಲ್ ಆಗಿದೆ. ಈಗ ಮಂತ್ರಿ ಮಾಲ್ ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಓರಿಯನ್ ಮಾಲು ಫುಲ್ ಹೌಸ್ಫುಲ್ಲಾಗಿ ಟಿಕೆಟ್ ಇಲ್ದಿರ ಜನ ಎಲ್ಲ ಬಂದು ವಾಪಸ್ ಹೋಗ್ತಾ ಇದ್ದಾರೆ. ನಾಳೆಗೆ ಶೋಗೆ ಬುಕ್ಕಿಂಗ್ ಮಾಡ್ಕೊತಾ ಇದ್ದಾರೆ. ಮಂತ್ರಿ ಮಾಲಲ್ಲಿ ಆಲ್ಮೋಸ್ಟ್ ಆಲು 80% ಬುಕ್ಕಿಂಗ್ ಆಗಿದೆ. ಸೊ ಈ ರಿವ್ಯೂಸು ಏನು ಅಂತಂದರೆ ನಮಗೆ ಬರ್ತಾ ಇರೋದು ಆಡಿಯನ್ಸಿಂದ. ಇದೊಂದು ಇದಕ್ಕೆ ಕನ್ನಡ ಚಿತ್ರಕ್ಕೆ 100% ಚೆನ್ನಾಗಿರೋ ಪಿಕ್ಚರ್ನ ಗೆಲ್ಲಿಸ್ತಾರೆ ಆಡಿಯನ್ಸು ಅನ್ನೋದಕ್ಕೆ ಇದೊಂದೇ ಕಾರಣ. ಕನ್ನಡ ಜನತೆಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗೂ ಸಾಕು. ನಮ್ಮ ಕಡೆದು ಒಂದು ಕ್ವಶನ್ನು, ನೀವು ಪ್ರೊಡ್ಯೂಸರ್ ಅಂತ ಗೊತ್ತಾಯ್ತು, ನಿಮಗೆ ಈ ಸ್ಟೋರಿ ಕೇಳ್ತಿರಲ್ವಾ, ಒಬ್ಬ ಡೈರೆಕ್ಟರ್ ಬಂದು ನಿಮ್ಗೆ ಒಂದು ಸ್ಟೋರಿ, ಹೌದು ಅವತ್ತು ಏನಕ್ಕೆ ನೀವು ಈ ಮೂವಿಗೆ ಪ್ರೊಡ್ಯೂಸ್ ಮಾಡ್ಬೇಕನ್ನೋದು ಒಂದು ಇದು ಏನಾಯಿತು ಅಂತ ಅಂದರೆ, ನಾನು ಸುಮ್ಮನೆ ಕರೋನಾ ಟೈಮಲ್ಲಿ ಇವ್ರ ಹತ್ರ ಯಾರಿಗೋ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರು ಇದು ಮಾಡಿದರು. ಆಮೇಲೆ KVN ಮೂವೀಸು ಇವ್ರಿಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಏನೇನೋ ಮಾಡಿದ್ರು. ಬಟ್ ಆಮೇಲೆ ನಾನು ಹೇಳಿದೆ, ಇಲ್ಲ ಸರ್ ನಾನು ಮಾಡ್ತೀನಿ ಬಿಡಿ, ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು. ಯಾಕೆಂದರೆ ನಾವು ಮೂವಿ ಲೈನಲ್ಲೇ ಇದ್ದವರು. ನನ್ನ ಕನಸು ಪಿಕ್ಚರ್ಸ್ ಅನ್ನೋದು ಬಂದಿದ್ದೇನೆ ರವಿ ಸರ್ ಅವರ ನನ್ನ ಅಭಿಮಾನಿಯಿಂದ. ಸೊ ಖಂಡಿತವಾಗೂ ಆ ಕನಸು ಪಿಕ್ಚರ್ಸ್ ಅಂತ ಇಟ್ಟಿದ್ದ ಕಾರಣವೇ ನಮ್ಮ ರವಿ ಸರು. ಸೊ ಹಂಗಾಗಿ ನಾವು ಒಂದು ಪ್ರಯತ್ನ ಮಾಡೋಣ ಅಂತ ಅಂದ್ಬಿಟ್ಟು ಒಬ್ಬ ಪ್ರೊಡ್ಯೂಸರಾಗಿ ನಾನು ಬಂದಿದ್ದೀನಿ ಈ ಸರಿ. ಖಂಡಿತವಾಗೂ ಜನ ಗೆಲ್ಸಿದ್ದಾರೆ. ಹೊಸಪುರನ ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಕಾರಣ. ಖಂಡಿತವಾಗೂ ಥ್ಯಾಂಕ್ ಯು ವೆರಿ ಮಚ್, ರಿಯಲಿ ವೆರಿ ಥ್ಯಾಂಕ್ ಯು. ನಾನು ನೆನ್ನೆ ಮೂವಿ ನೋಡಿದ್ದೀನಿ. ನನಗೆ ಇಷ್ಟ ಆಗಿದ್ದು CG ವರ್ಕ್, ಐ ಮೀನ್ ಎಡಿಟಿಂಗ್ ಎಲ್ಲ, ಗ್ರಾಫಿಕ್ಸ್ ಎಲ್ಲ. ಓಕೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಎಷ್ಟು ಟೈಮ್ ತೊಗೊಂಡ್ರಿ ಅಂದರೆ ಅದೆಲ್ಲ ಹೇಳಿ. ಸಿಂಪಲ್ ಇಷ್ಟ. ಇದು ನಾರ್ಮಲ್ ಲೀನಿಯರ್ ಮೂವಿ ಅಲ್ಲ, ಇದು ನಾನ್ ಲೀನಿಯರು. ಒಂದು ಕಥೆನ ನೇರವಾಗಿ ಹೇಳೋದು ಬೇರೆ, ಒಂದು ಕಥೆನ ಹೇಳಿ ಮತ್ತೆ ಹಿಂದೆ ಹೋಗಿ ಮತ್ತೆ ಅದನ್ನು ಪಾಸ್ಟಿಂದ ಪ್ರೆಸೆಂಟ್ಗೆ ಕನೆಕ್ಟ್ ಮಾಡೋದಿದೆಯಲ್ಲ, ಅದು ಚಾಲೆಂಜಿಂಗ್ ವರ್ಕ್ ಅದು. ಅದನ್ನು ನಾನು ಡೈರೆಕ್ಟ್ರು ಪ್ರೊಡ್ಯೂಸರ್ ಎಲ್ಲ ಕೂತ್ಕೊಂಡು ತುಂಬ ಥಿಂಕ್ ಮಾಡಿ ಎಡಿಟ್ ಮಾಡಿ ಯಾಕೆಂದರೆ ನಾವು ಎಡಿಟ್ ಮಾಡಿಬಿಡ್ತೀವಿ. ನಾವು ಎಡಿಟ್ ಮಾಡಿದ್ದು ಆಡಿಯನ್ಸ್ಗೆ ಅರ್ಥ ಆಗಬೇಕದು. ನಾವೇನು ಎಡಿಟ್ ಮಾಡಿರ್ತೀವಿ ಆಡಿಯನ್ಸ್ಗೆ ಅದು ನಾವು ಕತೆ ಹೇಳ್ತಾ ಇದ್ದೀವಿ, ಅರ್ಥ ಆಗೋ ರೀತಿ ಹೇಳ್ಬೇಕು. ಹಾಗೆ ರಿವೈಸ್ ಮಾಡಿ ಎಡಿಟ್ ಮಾಡಿ ಫೈನಲಿ ಇದು ಆಡಿಯನ್ಸ್ಗೆ ಒಂಥರ ಎಂಟರ್ಟೈನ್ ಮಾಡಬೇಕು. ಎಂಟರ್ಟೈನು ಹಾರರ್ ಎಫೆಕ್ಟ್ ಎಲ್ಲ ಅದ್ರ ಜೊತೆಗೆ ಅರ್ಥ ಆಗಬೇಕು ನಾವು ಹೇಳೋ ಕತೆ. ಅದನ್ನು ಕಷ್ಟಪಟ್ಟು ಮಾಡಿದ್ದು. ನಾನು ಅನ್ಕೊಂತೀನಿ, ನಾನು ಅನ್ಕೊಂಡು ಎಡಿಟ್ ಮಾಡಿದೆ, ಅದು ಜನರಿಗೆ ರೀಚ್ ಆಗಿದೆ ಅಂತ ಅನ್ಕೋತೀನಿ. ಸರ್, ಲಾಸ್ಟ್ ಕ್ವಶನು. ಈಗ ಸ್ಕ್ರೀನ್ ಮೇಲೆ ತುಂಬ ಬರ್ತಾರೆ ಹೀರೋ ಹೀರೋಯಿನ್ಸು ಮತ್ತು ಆರ್ಟಿಸ್ಟ್ ಎಲ್ಲ ಬರ್ತಾರೆ. ನೀವು ಬಿಹೈಂಡ್ ದ ಸ್ಕ್ರೀನ್ ಇರ್ತೀರಾ. ಹೌದು. ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಯಾವ್ಯಾವ ಟೈಮಲ್ಲಿ ಏನಾದರೂ ಕಷ್ಟ ಫೇಸ್ ಮಾಡಿದ್ರಾ? ಇಲ್ಲ, ಕಷ್ಟ ಅಂತೇನಿಲ್ಲ. ನಾನು ಡೈರೆಕ್ಟರ್ ಕಮ್ ಎಡಿಟರ್ ಆಗಿರೋ ಕಾರಣ ನನಗೆ ತುಂಬ ಈಸಿ ಆಯಿತು. ನಾನು ಶೂಟಿಂಗಲ್ಲೂ ಇದ್ದೆ, ಎಡಿಟ್ ಮಾಡ್ತಾನೂ ಇದ್ರಿ. ಆಮೇಲೆ ನಮ್ಮ ಟೀಮ್ ಹೆಂಗೆ ಅಂದರೆ, ನಾವು ಒಬ್ಬೊಬ್ಬರೇ ಡಿಸಿಷನ್ ತೊಗೊಳ್ಳಲ್ಲ, ಪೂರ್ತಿ ಟೀಮ್ ಕೂತ್ಕೊಂಡು ಡಿಸ್ಕಸ್ ಮಾಡಿ ಎಲ್ಲರೂ ಒಪಿನಿಯನ್ ತೊಗೊಂಡು ಆಮೇಲೆ ಮಾಡೋ ಅಂಥ ವರ್ಕ್ ಇದು. ಹಾಗಾಗಿ ಇದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಅದು ವರ್ಕ್ ಮಾಡ್ತಾನೆ ಒಂದು ಎಂಜಾಯ್ಮೆಂಟ್ ಸಿಗ್ತಾಯಿತ್ತು, ಸ್ಟೋರಿ ಕನೆಕ್ಟ್ ಆಗೋದು. ಎಡಿಟ್ ಮಾಡಿದ ತಕ್ಷಣ ನಮಗೆ ಆ ಸೀನ್ ನೋಡಿದ ತಕ್ಷಣ ನಮಗೆ ಇದು ಅಂದ್ಕೊಂಡಂಗೆ ಬರ್ತಾಯಿದೆ ಅಂತ ಎಕ್ಸ್ಪೀರಿಯನ್ಸ್ ಆಗ್ತಾಯಿತ್ತು. ಹಾಗಾಗಿ ಕೆಲಸ ಸರಾಗವಾಗಿ ಸಾಕ್ತು. ಸರ್, ಲಾಸ್ಟ್ ಕ್ವಶನ್ನು, ಈ ಮೂವಿ ಏನಕ್ಕೆ ನೋಡಬೇಕು? ಸರ್ ನೋಡಿ, ಒಂದು ಸಿನಿಮಾ ಅಂದರೆ ಇಟ್ಸ್ ಎಂಟರ್ಟೈನ್ಮೆಂಟ್ ಪ್ಯೂರ್ಲಿ. ಆ ಎಂಟರ್ಟೈನ್ಮೆಂಟಲ್ಲಿ ವಿಧಗಳಿದ್ದಾವೆ. ಹೌದು. ಒಂದು ಕಾಮಿಡಿ ಬರುತ್ತೆ, ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಬರುತ್ತೆ, ಒಂದು ಆ್ಯಕ್ಷನ್ ಬರುತ್ತೆ. ಅದರಲ್ಲಿ ಇದೊಂದು ಜಾನರ್, ಇದು ಹಾರರು. ಈ ಹಾರರ್ ಜಾನರ್ಲು ಸಬ್ ಡಿವಿಷನ್ಸ್ ಇದ್ದಾವೆ. ಬರೀ ಹಾರರ್ ಮುಖ ಎಲ್ಲ ವಿಕಾರ ಅದೇ ಈ ದೆವ್ವ ಥರ ಮಾಡ್ಕೊಂಡು ಮಾಡೋದು, ಈ ಥರ ಪ್ಯಾರಾನಾರ್ಮಲ್ಲು. ಅದರಲ್ಲಿ ನಾವು ಈ ಪ್ಯಾರಾನಾರ್ಮಲ್ ಸಿನಿಮಾ ಕನ್ನಡದಲ್ಲಿ ಸ್ವಲ್ಪ ಕಮ್ಮಿ. ಹಾಗಾಗಿ ಇದೊಂದು ಎಕ್ಸ್ಪೆರಿಮೆಂಟ್ ಮಾಡಿ ನೋಡೋಣ. ಹಿಂದೆ ಕಮರೋಟಿ ಚಪ್ಪೋಸ್ಟ್ ಅಂತ ಮಾಡಿತ್ತು, ಅದು ಜನರು ತುಂಬ ಚೆನ್ನಾಗಿ ಕೈ ಹಿಡ್ದಿದ್ರು, ನೋಡಿ ಮೆಚ್ಕೊಂಡಿದ್ರು. ಅದನ್ನೇ ಇಟ್ಕೊಂಡು ಒಂದು 5 ವರ್ಷ ಆದಮೇಲೆ ಆ ಸೀಕ್ವೆಲ್ ಅಂತ ಅಂದ್ಕೊಂಡು ನಾವು ಮಾಡಿದ್ದು. ಅಂದರೆ ಆ ಕತೆಗೂ ಇದಕ್ಕೂ ಸಂಬಂಧ ಇಲ್ಲ, ಸೀಕ್ವೆಲಲ್ಲಿ ಮಾಡೋಣ ಅಂಥೇಳಿ ಎಂಟೈರ್ ಜಾನರ್ನೇ ಚೇಂಜ್ ಮಾಡಿ, ಜಾನರ್ ಸೇಮು, ಆ ಕತೆನೇ ಚೇಂಜ್ ಮಾಡಿ ಮಾಡಿದಂಥ ಸಿನಿಮಾ. ಥ್ಯಾಂಕ್ ಯು ಸರ್. ಓವರಾಲ್ ನನಗೆ ಇಷ್ಟ ಆಗಿದ್ದು ಈ ಮೂವಿಲಿ ಮೇಕಿಂಗು, ಎಡಿಟಿಂಗ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.